डीसीसी बँक ही शेतकऱ्यांची बँक असून तोट्यात असलेल्या साखर कारखान्यांना कोट्यवधी रुपयांचे कर्ज देणे निषेधार्ह असल्याचा आरोप शेतकरी नेते शशिकांत गुरुजी यांनी केला. गुरुवारी शहरात आयोजित पत्रकार परिषदेत बोलताना त्यांनी संगम साखर कारखान्याला 27 कोटींचे कर्ज मंजूर करण्याचा निर्णय डीसीसी बँकेचे अध्यक्ष अण्णासाहेब जोल्ले यांनी घेतल्याची टीका केली. यावेळी त्यांनी सांगितले की बेळगाव शुगर संस्थेनेही 16 कोटी कर्जासाठी अर्ज केला होता. आधीच तोट्यात असलेल्या कारखान्यांना पुन्हा कर्ज देणे हे शेतकऱ्यांच्या हिताच्या विरोधात असल्याचे त्यांनी स्पष्ट केले. ಇವತ್ತು ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದು ಡಿಸಿಸಿ ಬ್ಯಾಂಕಿನ ಕುರಿತಾಗಿ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ರು. ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರ ಆದಿಯಾಗಿ ಸುಮಾರು 700 ಕೋಟಿ ರೂಪಾಯಿಗಳನ್ನು ಫ್ಯಾಕ್ಟರಿಗಳಿಗೆ ಲೋನ್ ಕೊಡ್ತೀನಿ ಅಂತಕ್ಕಂಥ ಅಜೆಂಡಾವನ್ನು ನಿನ್ನೆ ಪಾಸ್ ಮಾಡಿದ್ದಾರೆ. ನಮ್ಮ ವಿರೋಧ ಏನಂತಂದ್ರೆ, ನೀವು ಲೋನ್ ಕೊಟ್ಟಿರ್ತಕ್ಕಂಥ ಕಾರ್ಖಾನೆಗಳಿಂದ ಆ ಲೋನನ್ನು ರಿಕವರಿ ಮಾಡೋ ಸಾಮರ್ಥ್ಯ ಇದ್ರೆ ಲೋನ್ ಕೊಡ್ರಿ, ನಮ್ದು ಅಭ್ಯಂತರ ಇಲ್ಲ. ಅವೆಲ್ಲ ಲಾಕೌಟ್ ಆಗಿ ಹಾಳಾಗಿ ನುಕ್ಸಾನಾಗಿ ಆಮೇಲೆ NCLTಗೆ ಹೋಗಿ ಟ್ರಿಬ್ಯುನಲ್ಗೆ ಹೋಗಿ ಅರ್ಧಕ್ಕಿಂತ ಅರ್ಧ ಕಡಿಮೆ ತುಂಬತಕ್ಕಂಥ ಯೋಚನೆ ನಾವು ಇಟ್ಕೊಂಡಾರ. ಆ ಕಾರ್ಖಾನೆಗಳು ನೀವು ಕೊಡಬೇಡ್ರಿ. ಕೊಡೋದಾದ್ರೆ ನಮ್ಮದೊಂದು ವಿನಂತಿ ಅದ. ಈಗ ಅಧ್ಯಕ್ಷರಿಗೆ ರೆಸ್ಪಾನ್ಸ್ ಮೂಲಕ ಬಂದಿತ್ತಂದ್ರೆ ರೆಫರೆನ್ಸ್ ಮೂಲಕ ನಿಮ್ಮ ಆಸ್ತಿ ಪತ್ರವನ್ನು ಅದಕ್ಕೆ ಹಚ್ಚಿ ಲೋನ್ ಕೊಡ್ರಿ. ಅದ ರೈತರಿಗೆ 40,000 ಕೊಡಾಕತ್ತೀರಿ. ನಬಾರ್ಡ್ ಗೈಡ್ಲೈನ್ಸ್ ಏನದ 82,600 ಏನೋ ಕೊಡ್ಲಿಕ್ಕೆ ಗೈಡ್ಲೈನ್ಸ್ ಅದ. ರೈತರಿಗೆ ಕೊಡ್ಲಿ ಅಂತಂದಾಗ ನುಕ್ಸಾನ್ ಆಗ್ತದೆ ನೀವು ಹೇಳ್ತೀರಿ. ಅದೇ ರೀತಿ ರೈತರಿಗೆ ಹೆಂಗೆ ನುಕ್ಸಾನ್ ಆಗ್ತದಲ್ಲ, ಫ್ಯಾಕ್ಟ್ರಿ ಕೊಟ್ಟು ಯಾಕೆ ನುಕ್ಸಾನ್ ಮಾಡ್ಕೊತೀರಿ? ನಮ್ಮ DCC ಬ್ಯಾಂಕ್ ಯಾಕೆ ಹಾಳು ಮಾಡ್ತೀರಿ? ನಮ್ಮ ಬ್ಯಾಂಕ್ ಹೆಂಗದ ಅದೇ ರೀತಿಯಾಗಿ ಮುಂದುವರಿಸ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಸರ್, ಯಾವ್ಯಾವ ಇದರಲ್ಲಿ ಈ ರೀತಿ ಆಗಿದಾವೆ ಲಾಕೌಟ್ ಆಗುವಂತೆ? ಸರ್, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಮುಗುಟ್ಕಂಡ್ ಖಾನಾವಳಿ ಇದು ಕಾರ್ಖಾನೆಗಳು, ಸಾಕಷ್ಟು ಕಾರ್ಖಾನೆಗಳು ನೋಡ್ಬೇಕಾರೆ ಎಲ್ಲ ನುಕ್ಸಾನ್ ಮಾಡೋರು NCLTಗೆ ಹೋಗ್ಯಾರ. NCLTಗೆ ಹೋಗಿ ಆಮೇಲೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ನಮ್ಮ DCC ಬ್ಯಾಂಕ್ ಹಾಳು ಮಾಡಿ ಮತ್ತು ಅಂಥವ್ರಿಗೆ ಸಾಲ ಕೊಡ್ತಾರೆ. 300 ಕೋಟಿ ರೂಪಾಯಿ ಸಾಲ ಕೊಡ್ಲಿಕ್ಕೆ ಒಂದೇ ಬ್ಯಾಂಕ್ ಬರಂಗಿಲ್ಲ ಸರ್. ಬ್ಯಾಂಕರ್ಸ್ಗಳ ಮೀಟಿಂಗ್ ಆಗಬೇಕು. ಧಾರವಾಡ ಮತ್ತು ಈ ಕಡೆ ಬಿಜಾಪುರ, ಬಾಗಲಕೋಟೆ, ಮಂಗಳೂರು 4-5 ಬ್ಯಾಂಕ್ ಕೂಡಿ 300 ಕೋಟಿ ರೂಪಾಯಿ ಸಾಲ ಕೊಡ್ಬೋದು. ಬ್ಯಾಂಕರ್ಸ್ ಮೀಟಿಂಗ್ ಆಗಬೇಕು. ಇವರು ಒಬ್ಬರ ಅಜೆಂಡಾ ಹೆಂಗೆ ಪಾಸ್ ಮಾಡ್ಲಿಕ್ಕೆ ಹೋಗ್ತಾರೆ? ಸಾಧ್ಯ ಇಲ್ಲ ಸರ್. 700 ಕೋಟಿ ಕೊಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಸರ್. 700 ಕೋಟಿ ಕೊಟ್ಟರು ಅಂತಂದ್ರೆ 1-2 ಕಂತುಗಳನ್ನು ಸರಿಯಾಗಿ ವಸೂಲಿ ಇವ್ರು ಮಾಡದೇ ಇದ್ರೆ, ನಿರ್ದೇಶಕರುಗಳು ಅಧ್ಯಕ್ಷರು ಮಾಡದೇ ಇದ್ರೆ ನಾವು DCC ಬ್ಯಾಂಕಿಗೆ ಹೋರಾಟ ಮಾಡ್ತೀವಿ. ಈಗ ಆಸ್ತಿಗಳನ್ನ ಇಟ್ಕೊಂಡು ಈ ರಾಜಕಾರಣಿಗಳಿಗೆ ಏನಾದರೂ ಕೊಡ್ತಾ ಇದ್ದಾರೆ ಕಡಿಮೆ ದರದ ಆಸ್ತಿಗಳು? ಮೊನ್ನೆ ಜಯಸಿಂಗ್ ಶೆಟ್ಟಿದು ಏನೇನೋ ಗದ್ದಲಾಯ್ತು ಸರ್. ತಮ್ಮ ಮಾಧ್ಯಮದೊಳಗೂ ಬಂತು. ಯಾರ್ದೋ ಜಮೀನು ಯಾರೋ ತೊಗೊಂಡಾರ, ಪೊಲೀಸ್ ಫೈರಿಂಗ್ ಜಮೀನು ಅಂತ ಹೇಳಿದ್ರು, ಯಾರೋ ಮತ್ತೊಬ್ಬರು ತೊಗೊಂಡಾರ ಜಯಸಿಂಗ್ ಶೆಟ್ಟಿ ಅಂತ ಏನೇನೋ ಗದ್ದಲಿತ್ತು. ಆಮೇಲೆ ಲೋನ್ ರಿಕವರಿ ಆಗ್ಯದ ಅಂತ ಹೇಳಿದ್ರು. ಹಿಂದಿನ ಅಜೆಂಡಾದೊಳಗೆ ಏನಿತ್ತು, ಜಯಸಿಂಗ್ ಶೆಟ್ಟಿಗೆ ರಿನ್ಯೂವಲ್ ಲೋನ್ 50 ಕೋಟಿ ಅಂತ ಇತ್ತು. ನಿನ್ನಿದ್ರೊಳಗೆ ಕ್ಯಾನ್ಸಲ್ ಆಗ್ಯದ. ಅಂದ್ರೆ ಅವ್ರಿಗೆ ಹೆಂಗೆ ಬೇಕಂಗೆ ಅನುಕೂಲ ಅವ್ರು ಮಾಡ್ಕೊಳಿಕತ್ತ. ಮತ್ತು ಇನ್ನೊಂದು ಸರ, ಈಗ ಆಯಾ ತಾಲೂಕಿನೊಳಗೆ ಏನು ವರ್ಕರ್ಸ್ ಅದಾರಲ್ಲ, ಆ ರಾಜಕಾರಣ ಏನೋ ಉದ್ದೇಶ ಇರಬೇಕು. ಅವ್ರು ತೆಗೆದು ಬೈಲೊಂಗಲ್ ಹಾಕೋದು, ಈ ಕಡೆ ಅವ್ರು ತೆಗೆದು ಖಾನಾಪುರ ಕಡೆ ಹಾಕೋದು, ಖಾನಾಪುರದವ್ರು ತೆಗೆದು ಅತನಿ ಕಾಗೋಡ್ ಕಡೆ ಹಾಕೋದು, ಈ ರಾಜಕೀಯ ಉದ್ದೇಶವನ್ನು ಬಿಡಬೇಕು. ಇಲ್ಲೇನದ ರಾಜಕಾರಣ ಮುಗಿದದ. DCC ಬ್ಯಾಂಕ್ ಅದು ಎಲ್ಲರೂ ಸಮಾನರು, ಇಲ್ಲಿ ಸಮಾನತೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ 16 ಎಕರೆ ಕಡಿಮೆ ಬೆಲೆ ಬಾಳುವಂಥದ್ದು 100 ಕೋಟಿ ರೂಪಾಯಿ ಹಿಂಗೆಲ್ಲ ಇದು ಮಾಡ್ತಾರೆ. ಸಂಜಯ್ ಪಾಟೀಲ್ ಅವ್ರ ಸರ್ ಡಾಕ್ಯುಮೆಂಟ್ರಿನ ಅದ. 123 ಕೋಟಿ ರೂಪಾಯಿ ಕೇಳ್ತಾರೆ. ಅಲ್ಲೇನು ಕಲ್ಲಿಲ್ಲ, ಪೂಜಿಲ್ಲ, ಕಾರ್ಖಾನೆ ಇಲ್ಲ, ಡಿಸ್ಟಿಲರಿ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. 123 ಕೋಟಿ ರೂಪಾಯಿ ಅಜೆಂಡಾ ಬಂದ. ಅರ್ಜಿ ಬಂದುಬಿಟ್ಟದು ಈಗಾಗಲೇ. ಅದಕ್ಕೆ ಇವ್ರು 6 ಎಕರೆ ಸರ್. 6 ಎಕರೆಗೆ 123 ಕೋಟಿ. ನಮ್ಗೆ 1 ಎಕರೆಗೆ 40,000 ರೂಪಾಯಿ ರೈತರು ಕೊಡಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕ್ ನುಕ್ಸಾನ. ಯಾವ ಆಧಾರದ ಮೇಲೆ ಮಾಡಕತ್ತಾರೆ ಇವರು? ಆಧಾರದ ಮ್ಯಾಗ ಅದರದ ಏನು ಸರಿ ಅಲ್ಲಿ ಕೊಡೋದು. 100 ಕೋಟಿಗೆ 4 ಕೋಟಿ ರೂಪಾಯಿ ಕಮಿಷನ್ ಏನೋ ಅದ DCC ಬ್ಯಾಂಕ್. ಆ 4 ಅಂದ್ರೆ 4-28 ಹಿಂಗೆಲ್ಲ ಕಮಿಷನ್ ಬರ್ತದ, ಲಾಭ ಅದ. ದೊಡ್ಡವ್ರಿಗೆ ಕೊಟ್ಟರೆ ಅಲ್ಲಿ ಲಾಭ ಇರಬೇಕು, ಅದಕ್ಕಾಗಿ ಕೊಡ್ಲಿಕ್ಕತ್ತಾರ. ಅದ ರೈತರಿಗೆ ಲೋನ್ ಕೊಡಂದಾಗ 40,000 ರೂಪಾಯಿ ನುಕ್ಸಾನ ಆಗ್ತದೆ ಓಪನ್ ಆಗಿ ಹೇಳ್ತಾರೆ. ನಬಾರ್ಡ್ ಗೈಡ್ಲೈನ್ಸ್ ಅದ 82,000 ಸರಿ ಸುಮಾರು ಕೊಡ್ಬೋದು ಅಂತೇಳಿ ನಾನು ಹೇಳ್ತೀನಿ. 700 ಕೋಟಿ ರೂಪಾಯಿ ಏನು ಕೊಡಕತ್ತೀರಲ್ಲ ಅಷ್ಟ ರೈತರಿಗೆ ಕೊಟ್ಬಿಟ್ಟು. ಈ ಬ್ಯಾಂಕ್ ಯಾರ್ದು? ರೈತರ ಬ್ಯಾಂಕ್ ನಿಮಗೆ ಕೊಡಕ್ಕೆ ಹಿಂಗೆ ಅದು ರಾಜಕಾರಣ. ಅಲ್ಲಿ ರಾಯಬಾಗ್ ತಾಲೂಕಿನ ಮೊನ್ನೆ ಒಂದು 20 ಪೇಪರ್ ಕೊಟ್ಟಿದ್ರು. ಡೆಲಿಗೇಟ್ ಪೇಪರ್ ಕೊಟ್ಟಿಲ್ಲ ಅಂತ ಅದಕ್ಕಾಗಿ ಅವ್ರು ಲೋನ್ ಹಾಕ್ತಾ ಇದ್ದಾರೆ. ಇದು ರಾಜಕಾರಣ. ನಿಪ್ಪಾಣಿಯೊಳಗೆ ಹಂಗಾಗ್ಯದ, ಅತನಿಯೊಳಗೆ ಹಂಗಾಗ್ಲಿಕ್ಕೆ. ನೀವು DCC ಬ್ಯಾಂಕಿನ ಅಧ್ಯಕ್ಷರು, ಒಂದು ಪಕ್ಷದ ಅಧ್ಯಕ್ಷರು, ನಮ್ಮ ರೈತರ ಅಧ್ಯಕ್ಷರು, ಎಲ್ಲರಿಗೂ ಸರಿ ಸಮಾನಾಗಿ ಲೋನ್ ಕೊಡ್ರಿ. ಈ ಲೋನ್ ಕೊಡೋಕೆ ಸರಿಯಾಗಿ ಡಾಕ್ಯುಮೆಂಟ್ ತೋರಿ, ರಿಕವರಿ ಮಾಡಿರಿ. ರಿಕವರಿ ಮಾಡಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ರಿಕವರಿ ಮಾಡ್ತೀವಿ. ಹಿಂಗೆ ಮುಂದುವರೆದ್ರೆ 100% ಹೋರಾಟ ಮಾಡ್ತೀವಿ ಸರ್. ಹೋರಾಟ ಮಾಡಿ ಸರ್ಕಾರನ ಗುರ್ಲಾಪುರ ಕರೆಸಿದಂಥ ಬೆಳಗಾಂ ಜಿಲ್ಲಾ ರೈತರ ಶಕ್ತಿ ದೊಡ್ಡದ. ನಾವು ವಿನಂತಿ ಮಾಡ್ಕೊಳ್ತೀವಿ, ಗೌರವ ಕೊಡ್ತೀವಿ. ಅದನ್ನು ನೀವು ದುರುಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಎಚ್ಚರಿಕೆ ಮೂಲಕ, ಹೋರಾಟದ ಮೂಲಕ ಎಚ್ಚರಿಕೆ ಕೊಡಬೇಕು. ಏನು ಇವತ್ತು ನಾವು ಪ್ರೆಸ್ ಮೀಟನ್ನು ಮಾಡಲು ಕಾರಣ ಏನಪ್ಪ ಅಂದ್ರೆ, DCC ಬ್ಯಾಂಕ್ದಿಂದ 700 ಕೋಟಿ ರೂಪಾಯಿ ಸಾಲವನ್ನು ಕಾರ್ಖಾನೆ ಅವರಿಗೆ, ಇಂಡಸ್ಟ್ರಿ ಅವರಿಗೆ ಭಾಳಷ್ಟು ಇವ್ರಿಗೆ ಕೊಡತ್ತಾರೋ. ನಾವು 5 ಲಕ್ಷ ಮಂದಿ ಬೆಳಗಾವಿ ಜಿಲ್ಲೆಯೊಳಗೆ ರೈತರು ಸೇರ್ ಹೊಲ್ರಿಸೋದು. ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತು. ಇವ್ರು ಕೇವಲ ಬರೀ 30,000 ರೂಪಾಯಿ ಸಾಲ ಕೊಟ್ಟಾರೆ ನಮಗೆ.
ನಾವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು, DCC ಬ್ಯಾಂಕ್ಗೂ ಒತ್ತಾಯ ಮಾಡಿದ್ದು. ಇವ್ರು ಇನ್ನೂ 20,000 ರೂಪಾಯಿ ಏರ್ಸೋದಿಲ್ಲ. ಈಗ 700 ಕೋಟಿ ರೂಪಾಯಿ ಸಾಲ ಇವತ್ತು ಬ್ಯಾಂಕ್ ಉಳಿಬೇಕಂತೇಳಿ ಸಾಲ ಕೊಡತ್ತಾರ. ಅದೇ ಸಾಲ 700 ಕೋಟಿ ರೂಪಾಯಿ 9% ಕೊಡ್ತೀರಾ ನಮ್ಮ ರೈತರಿಗೆ ಕೊಡ್ರಿ. ನಮ್ಮಲ್ಲಿ 5 ಲಕ್ಷ ಮಂದಿಕ್ಕಿಂತ ಹೆಚ್ಚು ರೈತರದಾರ. ಇನ್ನು ಅವ್ರಿಗೆ ಸಾಲ ಕೊಡ್ರೆ ನಾವು 9% ದನ ಆಕಾರ ಭೂಮಿ ಅನ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗಿ ನಾವು ಮಾಡಿ ತುಂಬ್ತು ಅದನ್ನ ರೊಕ್ಕ. ಈ ಕಾರ್ಖಾನೆಯವ್ರು ಕೊಯ್ಟ್ನೆ, ಮತ್ತೊಬ್ರು ಕೊಯ್ಟ್ನೆ, ನೀವೆಲ್ಲ ರಾಜಕಾರಣಿಗಳು ಅದನ್ನೆಲ್ಲ ಕೂಡ ನಾಳೆ ಡಬ್ ಹಾಕಿನೇ, ಅದಕ್ಕೆಲ್ಲ ನಮಗೆ ಬೇಕಾಗಿಲ್ಲ. ನಾವು 5 ಲಕ್ಷ ಮಂದಿ ಜನ ನಿಮ್ಗೆ ಓಟ್ ಹಾಕಿ ಏನಂತೇಳಿ ಕಳಿಸಿದ್ದು, ರೈತರ ಬ್ಯಾಂಕ DCC ಬ್ಯಾಂಕ್ ಅಂತೇಳಿ ಅಧಿಕಾರಕ್ಕೆ ಬಂದಿರಿ. ಮೊದಲು ರೈತರಿಗೆ ಆ 700 ಕೋಟಿ ರೂಪಾಯಿ ನೀವು ಯಾರಿಗೂ ಕಾರ್ಖಾನೆಯವ್ರು ಕೊಡ್ತಕ್ಕದ್ದಲ್ಲ. ಆ 700 ಕೋಟಿ ರೂಪಾಯಿ ಕಡ್ಡಾಯವಾಗಿ ಎಲ್ಲ ಹಳ್ಳಿ ಒಳಗೆ ಸಾಲ ಕೊಡ್ರಿ, ಮಾಂಡಿಗೇಜ್ ಮಾಡ್ಕೋತೀರಾ, ಪೂಜೆ ಏರ್ಸ್ಕೋತೀರಾ, ನಾವೆಲ್ಲದಕ್ಕೂ ಸಿದ್ಧದು. ದಯವಿಟ್ಟು ಆ ಸಾಲ ಏನಾದರೂ ಕೊಟ್ರಪ್ಪ ಅಂದ್ರೆ ನಿಮ್ಮ ವಿರುದ್ಧ ಕೋರ್ಟಿಗೂ ಹೋಗವ್ರ ವಿರುದ್ಧ, ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡೋರ, ಏನು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕೂಡ ಹೋರಾಟ ಮಾಡಬೇಕಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. यावेळी प्रेम चौगला, प्रकाश उमराणी, शिवानंद मेकळकी, शिवानंद मुगळी आदी उपस्थित होते. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.